ಗೈಸ್ ಇವನು ಎಲ್ಲರಿಗೂ ಬಡ್ಡಿಗೆ ದುಡ್ಡು ಕೊಡ್ತಾನೆ ಗೈಸ್. 10 ರೂಪಾಯಿ ಬಡ್ಡಿ ತಿಂದು 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 ತಾಳ್ನಂಗೆ ಆಗ್ಬಿಟ್ಟು ಏನಿಲ್ಲ ಗೈಸ್. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ಇವತ್ತು ವ್ಲಾಗ್ ಶುರು ಮಾಡ್ತಾ ಇರೋದು ಮನೆಯಿಂದ. ಸೊ ಇವತ್ತು ನಮ್ಮ ಮನೆಯಲ್ಲಿ ಏನೇನೋ ಮಾಡ್ತಾವ್ರೆ. ನಮ್ಮ ಅಕ್ಕವರು ಅವರೇಕಾಯಿ ಬಿಡಿಸ್ತವ್ರೆ, ನಮ್ಮ ಮಮ್ಮಿ ಕೂಡ ಬಿಡಿಸ್ತವ್ರೆ. ಸೊ ಇವಾಗ ನಂದು ಸ್ಪೆಷಾಲಿಟಿ ಏನಂತಂದರೆ ಗೈಸ್, ತಿಕಾ ಮಕ ತೊಳಿದೆ ನಾಷ್ಟ ಮಾಡೋದು, ಅದು ಅಭ್ಯಾಸ ಆಗ್ಬಿಟ್ಟದೆ. ಸೊ ನಮ್ಮ ಮಿನಿಲಾಗಲ್ಲಿ ನೀವೆಲ್ಲರೂ ಕೂಡ ನೋಡಿರ್ತೀರಿ. ನನ್ನ ಡೈಲಾಗ್ ಎಷ್ಟು ಚೆನ್ನಾಗಿರ್ತದೆ, ತಿಕಾ ಮಕ ತೊಳೆದೆ ಶಿಸ್ತಾಗಿ ಎದ್ದು ಹೋದೆ. ಸೊ ಇದು ತುಂಬ ಜನ ಮಿಸ್ ಮಾಡ್ಕೋತಾ ಇದ್ದೀರಿ. ಸೊ ಬಟ್ ಅದು ಮಾಡೋಕ್ಕಾಗ್ತಾಯಿಲ್ಲ, ಮಾಡಬೇಕು. ನೋಡೋಣ ಗೈಸ್. ಇವಾಗ ಸದ್ಯಕ್ಕೆ ಹೊಟ್ಟೆ ಹಸಿರು ಅದೇ, ಟೈಮ್ ಬಂದು 11 ಗಂಟೆ ಆಗದೆ, ಇನ್ನೂ ಮಕ ತೊಳೆಯೋದು ಟೈಮ್ ಪುರ್ಸೋತಿಲ್ಲ. ಸೊ ಇವಾಗ ಬನ್ನಿ ನಾಷ್ಟ ಮಾಡುವ ಗೈಸ್. ನಾಷ್ಟ ಆಮೇಲೆ ಮಾಡೋಣ. ನಮ್ಮ ಅಕ್ಕ ಕಾಫಿ ಕುಡಿ ಸ್ಟೈಲ್ ಗೊತ್ತಲ್ಲ ನಿಮಗೆ, ಅಂತ. ಏ ಗೈಸ್, ವಿಡಿಯೋನೇ ಐತೆ ಸಾಕ್ಷಿಗೆ. ನೀನು ಕಲಿಸ್ಬೇಡ, ನಿನ್ನ ಕೈ ಗಲೀಜು ಕೊಡು, ನಾವು ತಿನ್ಕೋತೀವಿ. ಗೈಸ್ ನಾಷ್ಟ ಮಾಡುವ ಬನ್ನಿ. ಸೊ ನಾಷ್ಟ ಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳ ನೋಡುವ. ಕಲ್ಲು ಹಾಕ್ಬಿಟ್ಟವ್ರೆ ಗೈಸ್, ಬರೀ ಉಪ್ಪು ಸಿಗ್ತಾವೆ. ಉಪ್ಪು ಗೈಸ್ ಏನು ಮಾಡಕ್ ಬರಲ್ಲ ಗೈಸ್ ಇವ್ರಿಗೆ. ವೇಸ್ಟ್ ಆಫ್ ವೇಸ್ಟ್ ಫೆಲ ಅಂತಂದ್ರೆ ನಮ್ಮ ತಾಯಿ ಒಂದು. ಆಮೇಲೆ ಇನ್ನೊಂದೇನು ಗೊತ್ತಾ, ಅವರು ಮದುವೆ ಆಗಿ ಇಷ್ಟು ವರ್ಷ ಆಗದೆ, ಅವ್ರ ತಾಯಿ ಅವ್ರಿಗೆ ಹೂವು ಕಟ್ಟೋದೇ ಹೇಳ್ಕೊಡ್ಲಿಲ್ಲ. ನನಗೆ ಅದೇ ಚೋಜ್ಗ. ಅವ್ರಿವ್ರ ಮನೆಗೆ ಹೋಗೋದು, ಪಕ್ಕದವ್ರ ಮನೆಗೆ. ಈ ಕಡೆ ಒಂದು ಮನೆ ಐತೆ ಗಾಯ್ಸ್, ಈ ಕಡೆ ಈ ಬಿಲ್ಡಿಂಗ್ ಈ ಗಾಡಿ ಹಿಂದೆಗಡೆ ಒಂದು ಮನೆ ಐತೆ. ಅವರು ನಮ್ಮ ಅತ್ತಿಗೆ ಹಾಕ್ಬೇಕು, ನಮ್ಮ ಅಣ್ಣನ ಹೆಂಡ್ತಿ. ಸೊ ಅವ್ರ ತ ಹೋಗ್ಬಿಟ್ಟು ಮಗ ಹೂವು ಕಟ್ಕೊಡವ ಅಂದ್ಕೊಂಡು ಹೋಗ್ತಾರೆ. ಏನು ಅನ್ಸ್ಬೇಡ ಗಾಯ್ಸ್ ಇವ್ರಿಗೆ. ಇವಳು ಅಷ್ಟೋ ಇಷ್ಟ ಎಲ್ಲ ಕಲ್ತವಳೆ. ನಿನ್ ಮಗ ಕಾಣ್ತಾ ಇಲ್ಲ, ಬಾಕ್ಲಚ್ಚು. ನಿನ್ ಮಗ ಕರ್ಗೆ ಇರ್ಲಿ ಬಿಡು. ಆಮೇಲೆ ಗೈಸ್ ನಿನ್ ಮನೇಲಿ ಚೇಷ್ಟ ಕೆಲಸ ಎಲ್ಲ ಮಾಡ್ತಾ ಇರ್ತಾರೆ ಗೈಸ್. ನೋಡಿ ಏನೇನೋ ಮಾಡ್ತಾ ಇರ್ತಾರೆ. ಆಮೇಲೆ ಈಗ ಹೂವು ಕಟ್ಟಕ್ಕೆ ಯಾರ್ಯಾರಿಗೆ ಬರಲ್ಲ ಕಮೆಂಟ್ ಮಾಡಿ, ಕಟ್ಟಕ್ಕೆ ಬರೋರು ಇವ್ರಿಗೂ ಸ್ವಲ್ಪ ಬಂದು ಹೇಳ್ಕೊಡಿ. ಆಮೇಲೆ ವಾರಕ್ಕಿನ್ನ ಅವರೆಕಾಯಿ ಸೀಸನ್ ಮುಗಿಗಂಟ ವಾರಕ್ಕೆ 6 ದಿನನೂ ಇವೇ ಸಾರೆ. ನೆನೆ ಇತ್ತಿಗೆ ಬೇಳೆ ಸಾರು, ಇವತ್ತು ಹುಳಿ, ನಾಳೆ ಕಾಳು, ನಾಳೆ ಉಪ್ಪಿಟ್ಟಿಗೂ ಹಾಕ್ಬಿಡ್ತಾರೆ ನಾಳಕ್ಕೆ. ಸೊ ಈ ಥರ ಎಲ್ಲ ಮಾಡ್ತಾರೆ ಗೈಸ್. ಇದು ಟ್ರೈನ್ ಎಲ್ಲಿಂದ ಎಷ್ಟು ಗಂಟೆಗೆ ಅಂತ ಗೊತ್ತಾ ನಿಂಗೆ? ಬಿಡ್ದಿಗೆ 8:30 ಮುಂದುತ್ತೆ. ಸರಿ ಎಲ್ಲಿಗೆ? ಹಾಂ ಅದೇನೆ ಒಂದು 5 ಗಂಟೆ ಅನ್ಕೋ, 5 ಗಂಟೆ 5:15 ಅನ್ಕೋ. ಹಾಂ ಅದೇನೆ ಬರ್ತಾನೆ ಇಲ್ಲ ಅದು. ನೋಡ್ದೆ ಬರ್ರಿ ಹಾಕ್ತೀನಿ. ಕಸ ಬೋಳ್ತಾ ಇದ್ದಾರೆ ಶವಿತಾ ಅವರು. ಎಲ್ಲಿದೆ? ಒಬ್ಬನೇ ಇದೆಯಾ? ಏನು ಗಾಡಿ? ಸರಿ ಮಮ್ಮ, ಆಯಿತು. ಊಟ ತಿಂಡಿ ಎಲ್ಲ ಹೋಟೆಲ್ ಮಾಡ್ಕೋತೀಯೋ? ಫುಲ್ ರೆಸ್ಪೆಕ್ಟ್ ಪ್ರಿಯಾಂಕ ಅವ್ರಿಗೆ. ನೀರು ಬರ್ತಲ್ಲ, ಬೋಲ್ ಸುಳ್ಳು ಹೇಳ್ಬಾರ್ದು. ಜೋಗ್ ಫಾಲ್ಸ್, ಸಿಗಂದೂರು, ಚೌಡೇಶ್ವರಿ. ಸಾಗರದಿಂದ ಅಪ್ಪ 9 ಕಾಲ್ಗದೆ. ಬೆಳಗ್ಗೆ 8:20ಕ್ಕೆ ಮೈಸೂರು ಬರ್ತಾನೆ. ಬೆಳಗ್ಗೆ 9:30 ಕರೆಕ್ಟ್. ಈಗ ಬರ್ಬೇಕಾರೆ 9:30 ಬರ್ತಾನೆ. ನಮ್ಮ ರಾಮನಗರಕ್ಕೆ ಒಂದು 6:30 7 ಗಂಟೆ ಮೈಸೂರು 8:30. ಸರಿ, ಅದು ಹತ್ತಿನ ಬರೋಕ್ಕೆ ಸರಿ. ಇದು ಡೇಟ್ ಫಿಕ್ಸ್ ಮಾಡಿ. ಡೇಟ್ ಹೆಂಗೆ ಗೊತ್ತಾ ಪ್ರಿಯಾಂಕಾ, ಸಂಜೆ ಹೋಗುದು, ಬೆಳಗಾನ ಹೋಗ್ತೀವಿ. ನಾಳೆ ಸಂಗಂಟ ಇದ್ದಿ, ಅದಿಂದ ಟ್ರೈನ್ ಬರ್ತದ. ಇದು ಅದೇ ಕಣಪ್ಪ, 3 ಗಂಟೆಗೆ ಹೊರಡುದು ಅದೇ.
3 ಗಂಟೆಗೆ ಕೊಟ್ರೆ 10:30ಗೆ ಈ ಚೇಷ್ಟೆ ಅವರೆಲ್ಲ ಬೇಡ. 3 ಗಂಟೆಗೆ ತಂದ್ರೆ 3 ಗಂಟೆಗೆ ಹತ್ತಿದ್ರೆ 10:30ಗೂ ತಂದು ಬಿಸಾಕ್ತಾನೆ ಮೈಸೂರಿಗೆ ರಾತ್ರಿ. ಮೈಸೂರಿಗೆ ಹೋಗ್ಬೋದು, ಇನ್ನೊಂದು ಬಂದು ಇಲ್ಲಿ ಬರ್ಬಾರ್ದು. ಇಲ್ಲಿಗೂ ಬರ್ಬೋದು, 2 ಅವರ್ ಮುಂಚೆ ಬರಲ್ದೆ. ನೀನು ಗೊಣ್ಣೆ ಇಷ್ಟರಿ ಬೆಳಗ್ಗೆ ಬರೋದು. ಬೆಳಗ್ಗೆನೆ ಬರ್ಬೇಕಷ್ಟೇ. ಡೇಟ್ ಫಿಕ್ಸ್ ಮಾಡಿ. ಡೇಟು ಯಾವ ಡೇಟ್ ಹೇಳಿ? ಈ ಟ್ರೈನ್ ಎಲ್ಲ ನೋಡಾಯ್ತು. ನಮ್ಗೇನಿಲ್ಲ, ಯಾವ ಡೇಟ್ ಕರ ನಡೀರಿ. ಜನವರಿ 2ನೇ ತಾರೀಕು ಹೋಗೋಣ ನೋಡಿರಿ. 2ನೇ ತಾರೀಕು ಆಗಲ್ಲ, ಯಾಕೆ? ಏನಮ್ಮ ಒಂದು ಪೂಜೆ ಹತ್ರ. ಯಾವತ್ತು? ಓ, ನೀನು ಓಂ ಶಕ್ತಿ ಕಾಳ ಓಂ ಶಕ್ತಿ ಅಂತ ಆಯ್ತದೆ. ಯಾವಾಗ ಹೋಗುವ ಹೇಳ್ರಿ ಈಗ? ಡೇಟ್ ಫಿಕ್ಸ್ ಮಾಡಿ. ನಡೀರಿ, ಇವಾಗ ಸಂಜೆ ಹೊರಟ್ಬಿಡುವ. ಊಳ್ ಬೆಳಲ್ ಇವಾಗ ಸಂಜೆನೆ ಹೊರಟ್ಬಿಡುವ. ನಡೀರಿ. ನಮ್ದು ಏನಿಲ್ಲಪ್ಪ, ಕಳೀರಿ. ನಮ್ದು ಏನಿಲ್ಲ, ಹೋಯ್ತಾ ಇರಿದೆ. ಕೆಲಸ ಏನು? ಹೋಗ್ಬೇ. ನಡಿ. ಮಗ ಇಲ್ವಲ್ಲ? ಮಗ ಬೇಡ. ಹಾ, ಈಗ ನಾವು ಸಿಕಂದೂರು ಚೌಡೇಶ್ವರಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಬಟ್ ಯಾವತ್ತು ಅಂತ ಗೊತ್ತಿಲ್ಲ, ಸುಮ್ಮ ಮಾಡ್ತಾ ಇದ್ದೀವಿ. ಹೆಂಗೆ ಮೊಬೈಲಲ್ಲಿ ಕರೆನ್ಸಿ ಇದೆ, ನೆಟ್ ಅದೇ, ಫೋನಲ್ಲಿ ಆ ಟ್ರೈನ್ದು ಆ್ಯಪ್ ಅದೇ, ಸುಮ್ಮ ನೋಡ್ಕೊಂಡು ಟ್ರೈನ್ ಹೋಗೋದು ಬರೋದು ನೋಡ್ತಾವ್ರೆ. ಅದು ಬಿಟ್ರೆ ಏನಿಲ್ಲ. ನಮ್ಮ ಸವಿತವ್ರು ಬೇರೆ ಕಾಳು ಬೇರೆ ಬೇರೆ ಮಾಡ್ತಾವ್ರೆ. ಬಲ್ಕೆ ಯಾವುದು, ಎಳಸೆ ಯಾವುದು, ಹಾಂ ಏನೇನೋ ಮಾಡ್ತಾವ್ರೆ ಗೈಸ್. ಸೊ ಲಾಗೆಲ್ಲ ಚೆನ್ನಾಗಿ ಬರ್ತೈತೆ ಅಂತ ಭಾವಿಸ್ತೀನಿ. ಸೊ ಬರಲಿ. ಸೊ 9 ಗಂಟೆಗೆ ಅದೇವ ರಾತ್ರಿಗೆ. ಎಷ್ಟು ಗಂಟೆಗೆ? 9 ಗಂಟೆಗೆ ಮೈಸೂರಿಂದ. ರಾಮನಗರದಿಂದ ಕಣವ. ರಾಮನಗರ. ರಾಮನಗರಕ್ಕೆ 9. ಅಪ್ಪ ಒಟ್ಟಲ್ಲಿ ಗೈಸ್ ಪ್ಲ್ಯಾನ್ ಮಾಡ್ತಾವ್ರೆ. ಸೊ ಹೋದ್ರೆ ಖಂಡಿತ ಲಾಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಗೈಸ್ ಗೋ ಹೋಗೋಣ. ರಾಮನಗರಕ್ಕೆ 9 ಗಂಟೆಗೆ ಬರ್ತಾನೆ ಗೈಸ್. ಈಗ ಸಿಗಂದೂರು ಚೌಡೇಶ್ವರಿ ಆಯಿತು. ಈಗ ಇಲ್ಲಿ ಗೌಡಗೆರೆ ಚಾಮುಂಡೇಶ್ವರಿಗೆ ಬಂದವ್ರೆ. ಸೊ ನಾಳೆ ಅಮಾಸೆ ಆಗಿರೋದ್ರಿಂದ ಶುಕ್ರವಾರ. ಸೊ ಅಮಾಸೆ ಇದೆ, ಸಿಕ್ಕಾಪಟ್ಟೆ ರಶ್ ಇರ್ತಾರೆ, ಹೋಗಕ್ಕಂತೂ ಆಗಲ್ಲ. ಸೊ ನೋಡೋಣ, ಇಲ್ಲೇ ಯಾವ್ದಾರ ಒಂದು ದೇವಸ್ಥಾನಕ್ಕೆ, ಬಾಣ್ತವನ ದೇವಸ್ಥಾನಕ್ಕೋ ಇಲ್ಲ ಆಂಜನೇಯ ದೇವಸ್ಥಾನಕ್ಕೂ ಹೋಗಿ ಕೈ ಮುಖ ಬರಬೇಕಾಯ್ತದೆ. ಇವ್ರು ನಮ್ಮ ಮನೆಯವ್ರು ಕಟ್ಕೊಂಡು ನಮ್ಮ ಮಮ್ಮಿ ಒಂದು ಹೇಳಿದ್ರೆ ನಮ್ಮ ಅಪ್ಪ ಒಂದು ಹೇಳ್ತದೆ, ನಮ್ಮ ಅಪ್ಪ ಒಂದು ಹೇಳಿದ್ರೆ ನಮ್ಮ ಮಮ್ಮಿ ಒಂದು ಹೇಳ್ತದೆ, ನಮ್ಮ ಮಮ್ಮಿ ಒಂದು ಹೇಳಿದ್ರೆ ನಮ್ಮ ಪ್ರಿಯಾಂಕ ಒಂದು ಹೇಳ್ತಾಳೆ. ಸೊ ಈ ಥರ ನಮ್ಮದು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಒಂದು ಸ್ವಲ್ಪ. ಸೊ ಹಂಗಾಗಿ ಸೊ ನೋಡೋಣ ಗೈಸ್, ಎಲ್ಲಿಗೆ ಹೋಯ್ತಾರೋ ಗೊತ್ತಿಲ್ಲ. ಸೊ ಅವ್ರು ಎಲ್ಲಿ ಕರ್ಕೊ ಹೋಗ್ತಾರೋ ಅವ್ರ ಜೊತೆಲಿ ಹೋಯ್ತೀನಿ. ಸೊ ನೀವು ಮಾತ್ರ ಲೈಕ್ ಮಾಡಿ, ಶೇರ್ ಮಾಡಿ ಗೈಸ್. ಇವನು ಎಲ್ಲರಿಗೂ ಬಡ್ಡಿಗೆ ದುಡ್ಡು ಕೊಡ್ತಾನೆ ಗೈಸ್. 10 ರೂಪಾಯಿ ಬಡ್ಡಿ. ತಿಂದು ತಾಳ್ನಂಗೆ ಏನಿಲ್ಲ ಗೈಸ್, 56 kg ಇದ್ದೀನಿ ಗೈಸ್. ನಮ್ಗೇನಾದರೂ ಕಾಸು ಬೇಕು ಅಂದರೆ ಕೊಡ್ತಾನೆ. ಇವತ್ತು 15 ಒಂದ್ಸಲ ಏನು ಮಾಡಿದೆ ಗೊತ್ತಾ ಗೈಸ್? 15,000 ರೂಪಾಯಿ ಕೊಟ್ಬಿಟ್ಟು ನಾಳೆ ಕೊಟ್ಟರೆ 500 ರೂಪಾಯಿ ಸೇರಿಸ್ಕೊಟ್ಟಿದ್ದೀನಿ. ನಮ್ಮದು ಒಂಥರ ಯಾವ್ದು ಧರ್ಮದ ಬಡ್ಡಿ ಅಂತಾರಲ್ಲ, ಈ ಥರ ವ್ಯವಹಾರ ಗೈಸ್. ಸೊ ಅದಕ್ಕೆ ಆಮೇಲೆ ಇನ್ನೊಂದೇನೆಂದರೆ ಮಹಾನ ಮರ್ಯಾದೆ ತೆಗೆದುಬಿಡ್ತಾನೆ ಗೈಸ್. ನಮ್ಗೆ ಹೇಳಿ ಡೇಟ್ಗೆ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಇವತ್ತು 15,000 ನಾವು ಕೊಡ್ತೀವಿ ಅಂತಂದ್ರೆ ನಾಳೆ ಸಂಜೆ 15,000ಕ್ಕೆ 500 ರೂಪಾಯಿ ಸೇರಿಸಿ ನಮ್ಮ ಎದೆ ಮೇಲೆ ಹಾಕ್ಬಿಡ್ಬೇಕು. ಈ ಥರ ನಮ್ಮದು ಮೈಂಡ್ ಸೆಟ್. ಸೊ ಬಡ್ಡಿ ವ್ಯವಹಾರದಲ್ಲಿ